ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೊಂದು ಬಾಯಿಗೆ ಒಳ್ಳೆ ರುಚಿ ಕೊಡೋವಂಥ ಬೆರಕೆ ಸೊಪ್ಪಿನ ಸಾರು ಕಣ್ರಿ. ಇದರಲ್ಲಿ ಹೆಚ್ಚು ಕಮ್ಮಿ ಅಂದರೂ 10-11 ವೆರೈಟೀಸ್ ಬೆರಕೆ ಸೊಪ್ಪಿದೆ. ನೀವು ನಂಬೋದಿಲ್ಲ ಅನ್ಕೊತೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಅದೇ ಸೊಪ್ಪಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರೋ ಅಂಥ ನುಗ್ಗೆ ಸೊಪ್ಪು. ಇದು ಅಗಸೆ ಸೊಪ್ಪು ಅಂತ ಅಂತಾರೆ, ಅಗಸೆ ಸೊಪ್ಪು ಅದು ಕಣ್ರಿ ಸ್ನೇಹಿತರೆ. ನೋಡಿ, ಹಾಗೆ ಇದು ಹುಳ್ಸೊಪ್ಪು, 3 ಎಲೆ ಇರುತ್ತೆ. ಇದು ಹುಳ್ಸೊಪ್ಪು. ಹಾಗೆ ಈ ಸೊಪ್ಪಿಂದ ಹೆಸರು ನನಗೆ ಗೊತ್ತಿಲ್ಲ. ಆಮೇಲೆ ಇದು ಹಾಗೆ ಕನ್ನೆ ಸೊಪ್ಪು. ಈ ಕನ್ನೆ ಸೊಪ್ಪು ಆದಮೇಲೆ ಇದೆಲ್ಲರಿಗೂ ಗೊತ್ತಿರುತ್ತೆ, ಇದು ಬೇಳೆಕಾಳು ಸೊಪ್ಪು ಅಂತ ಹೇಳ್ತಾರೆ. ಇದಂತೂ ಮನೆಯಲ್ಲೂ ಫೇಮಸ್ ಆದಂಥ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಹಾಗೆ ಮುಳ್ಳರವೆ ಸೊಪ್ಪು ಕಣ್ರಿ. ಇದು ಕಾಕಿ ಸೊಪ್ಪು ಅಂತ ಅಂತಾರೆ. ಇದು ಹಣ್ಣು ಬಿಡುತ್ತೆ ನೋಡಿ, ಬ್ಲ್ಯಾಕ್ ಕಲರು, ಆ ಸೊಪ್ಪು. ಮತ್ತು ನನಗೆ ಈ ಸೊಪ್ಪಿಂದು ಸಹ ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ಸೊಪ್ಪಿಂದು ಸಹ ನನಗೆ ಹೆಸರು ಗೊತ್ತಿಲ್ಲ. ಹಾಗಾಗಿ ಇದು ಇಲ್ಲಿ ಹೆಚ್ಚು ಕಮ್ಮಿ ಅಂದ್ರೂ ಒಂದು 10-11 ಸೊಪ್ಪಷ್ಟು ಬೆರಕೆ ಸೊಪ್ಪಿದೆ ಕಣ್ರಿ. ಹಾಗೆ ಇಲ್ಲಿ ಕಾಫಿ ಲೋಟದಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ನೀವು ಬೇಕಿದ್ದರೆ ಹೆಸರುಬೇಳೆ, ಮೈಸೂರು ಬೇಳೆ ಆ ಥರ ಮಿಕ್ಸ್ ಮಾಡಿ 1 ಲೋಟ ತೊಗೋಬೋದು. ಹಾಗೆ ಇಲ್ಲಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 10-12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಟೀ ಚಮಚ ಜೀರಿಗೆ, 1/4 ಟೀ ಚಮಚ ಅರಿಶಿನ, 2 ಟೊಮೊಟೊ ಕೊಂಡ್ರಿ ಮೀಡಿಯಮ್ ಸೈಜು. ಹಾಗೆ ಇಲ್ಲಿ 1 ಈರುಳ್ಳಿ ಮೀಡಿಯಮ್ ಸೈಜು. ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ, ಈ ಬೇಳೆನ ತೊಳ್ಕೊಂಡು ಇಲ್ಲಿ ಇರೋವಂಥ ಪದಾರ್ಥನೆಲ್ಲ ಟೊಮೊಟೊ ಸಹಿತ ಸೇರಿಸಿ ಕುಕ್ಕರಲ್ಲಿ ಸೆಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಸ್ನೇಹಿತರೆ, ಎಲ್ಲ ಪದಾರ್ಥಗಳನ್ನು ನಾನು ಕುಕ್ಕರಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನ ನಾನು ಕೈಯಲ್ಲೇ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ತೊಳೆದಿರೋಂಥ ಸೊಪ್ಪೇನಿದೆ, ಆ ಸೊಪ್ಪನ್ನ ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಸೊಪ್ಪು ಮುಳುಗೋ ಅಷ್ಟು ನೀರು ಹಾಕಿ ಅದನ್ನು ಏನು ಮಾಡೋಣ ಅಂದರೆ ಒಂದು 4-5 ವಿಜಿಲ್ ಬರಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೊಪ್ಪು ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ. ಇದನ್ನು ಈಗ ಒಂದು ಯಾವ ಸಾಂಬಾರು ಮಾಡ್ತೀವೋ ಆ ಸಾಂಬಾರಿಗೆ ಸೋರ್ಲಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಬೇಳೆ ಸೊಪ್ಪೆಲ್ಲ ಈಗ ಫುಲ್ ತಣ್ಣಗಾಗಿದೆ ಕಣ್ರಿ. ಈಗ ಇದು ಮಿಕ್ಸಿ ಜಾರಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಡರ್ಬುರ್ ಅಂದರೆ ಸಾಕು, ತರಿಯಾಗಿ ಇರಲಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಷ್ಟು ತರಿಯಾಗಿದ್ದರೆ ಸಾಕು, ಇದೇ ತುಂಬ ಟೇಸ್ಟ್ ಆಗುತ್ತೆ. ಈಗ ನಾವು ಯಾವ್ದು ಸಾಂಬಾರು ತಪ್ಪಲೆ ಇಟ್ಕೊಂಡಿದ್ದೀವೋ ಅದೇ ಸಾಂಬಾರು ತಪ್ಪಲೆಗೆ ಈ ರುಬ್ಬಿರೋಂಥದ್ದನ್ನು ಹಾಕೋಣ. ನೋಡಿ ಸ್ನೇಹಿತರೆ, ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಸೊಪ್ಪೇನಿದ್ದೋ ಅದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನಾವಿಲ್ಲಿ ಕಾಯಿ ತುರಿನೂ ಸಹ ತೊಗೊಂಡಿದ್ದೀವಿ, 1/4 ಭಾಗದಷ್ಟು ಕಾಯಿ ತುರಿ ಇದೆ. ಈಗ ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದಕ್ಕೇ ಕಾಯಿ ತುರಿನ ಹಾಕ್ಕೊಂಡು ಇದು 1-2 ಕುದಿ ಬರಬೇಕು, ಕುದಿಸ್ಕೊಳ್ಲಿಕ್ಕೆ ಇಟ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಸಾಂಬಾರು ಕುದೀತಾ ಇದೆ ಸ್ನೇಹಿತರೆ. ಆ ಸಾಂಬಾರು ಕುದಿಯೋದ್ರೊಳಗೆ ಈ ಕಡೆ ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ. ನಾನಿಲ್ಲಿ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾದಿದೆ ಸ್ನೇಹಿತರೆ. ಈ ಕಾದಿರೋ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, ಒಂದು 10-20 ಜೀರಿಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ನಾವು ಆಲ್ಮೋಸ್ಟ್ ಅದಕ್ಕೆ ಹಾಕಿದ್ದೀವಿ. ಫ್ಲೇಮ್ ಕಮ್ಮಿನೇ ಇರಲಿ. ಈಗ ನಾವು ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ದೀವಿ, ಅರ್ಧ ಈರುಳ್ಳಿನ ಸಹ ಹಾಕೋಣ. ಹಾಗೆ ಇಲ್ಲಿ 7-8 ಬೆಳ್ಳುಳ್ಳಿ ಇದೆ ನೋಡಿ ಸ್ನೇಹಿತರೆ, ಅದನ್ನು ಸಹ ಹಾಕಿ ಒಂದೊಳ್ಳೆ ಗೋಲ್ಡನ್ ಫ್ರೈ ಮಾಡೋಷ್ಟು. ನೋಡಿ ಸ್ನೇಹಿತರೆ, ಗೋಲ್ಡನ್ ಫ್ರೈ ಆಗಿದೆ ಕಣ್ರಿ. ಈಗ ಇದಕ್ಕೆ 1 ಕಡ್ಡಿ ಅಷ್ಟು ಕರಿಬೇ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಸ್ನೇಹಿತರೆ, ಕುದೀತಾ ಇರೋ ಸಾಂಬಾರಿಗೆ ನಾವು ಏನು ಮಾಡಿದ್ವೋ ಒಗ್ಗರಣೆ ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಇನ್ನೊಂದು ಕುದಿ ಸಹ ಬರಲಿ ಸ್ನೇಹಿತರೆ ಸಾಂಬಾರು. ನೀವು ನೋಡ್ಕೊಳ್ಳಿ, ಇವಾಗ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನಾನು ಉಪ್ಪು ನೋಡಾಗಿದೆ, ಖಾರ ಸರಿ ಇದೆ. ಇವಾಗ ಉಪ್ಪು ಸ್ವಲ್ಪ ಬೇಕಾಗಿದೆ ಈ ಸಾಂಬಾರಿಗೆ. ಹಾಗಾಗಿ ನಾನು ಸ್ವಲ್ಪ ಸಾಂಬಾರಿಗೆ ಉಪ್ಪು ಹಾಕಿ ನೀರಿಗೇನು ಏನು ಹಾಕೋದಿಲ್ಲ. ಯಾಕೆಂದರೆ ನನಗೆ ಇಷ್ಟು ಸಾಕಾಗಿದೆ, ಇಷ್ಟೇ ಕನ್ಸಿಸ್ಟೆನ್ಸಿ ಇರಲಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೂ ಎಂಥ ಸಮಸ್ಯೆ ಇಲ್ಲ. ಈಗ 1-2 ಕುದಿಲಿ, ಆಮೇಲೆ ಕುದ್ದಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೆರಕೆ ಸೊಪ್ಪಿನ ಸಾರು ತುಂಬ ರುಚಿಯಾಗಿರುತ್ತೆ ಕಣ್ರಿ. ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ಅಲ್ಲಿ ನೋಡಿದ್ರಿ ತಾನೇ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.